ಸೊ ಜನ ದುಡ್ಡಿಗೆ ಮರಳಾಗ್ತಾರೆ ಅಂತೀರಾ? ಹಂಗಾಗೈತೆ ಮತ್ತೆ ಹೇಳ್ತನಲ್ಲ ಹಂಗಾಗೈತೆ ದುಡ್ಡಿಗೆ ಮಾಡಲಾಗೈತೆ. ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಉಮೇಶ್ ಮೇಟಿ ಅಂತೇಳಿ. ಅವ್ರು ಏನು ಮಾಡ್ಯಾರ ಅಂತ ಎಲ್ಲ ಗೊತ್ತಾಗೈತೆ. ಅಳ್ತಾ ಇದ್ದಾರೆ, ನಮ್ಮ ತಂದೆಯವ್ರು ಸತ್ತೋಗಿದ್ದಾರೆ ಅಂತೇಳಿ. ಹತ್ರ ಬರ್ದೈತ್ರಿ ಮಾಡಿ ಬಂದ್ರೆ ಏನು ಅವ್ರಿಗೆ ರಾಜಕೀಯ ಅವ್ರಿದ್ರೆ ಆಗೋದು, ಅವ್ರು ಇಲ್ಲ, ಅವ್ರ ಮಕ್ಕಳಿಗೆ ಏನೂ ನಾಲೆಜ್ ಇಲ್ಲ. ಎಲ್ಲ ಜನರಿಗೆ ಮೋಸ ಮಾಡಿದ್ದಾರೆ. ನಮ್ದು ಎಲ್ಲ ದಂಧ ಹಾಳಾಗಿದೆ. ನಮ್ಗೆ ಬುದ್ಧಿ ಇಲ್ಲ ಮೊದಲ ಮೇನ್ ನಮಗೆ ಬುದ್ಧಿ ಇಲ್ಲ. ಇಲ್ಲಿ ಉಪಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಏರ್ತಾ ಇದೆ. ಇಲ್ಲಿಯ ಜನರ ನಾಡಿ ಮಿಡಿತ ಏನು, ಬಾಗಲಕೋಟೆಯ ಜನರು ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸೇರ್ತೀರಿ ಯಾರು ಪರವಾಗಿ ಜನರ ನಾಡಿ ಮಿಡಿತಾ ಇದೆ ಅಂತ ಭಾವಿಸ್ತೀರಿ ಬಾಗಲಕೋಟೆಯಲ್ಲಿ? ಇವರು ಮೇಟಿಯವ್ರು ಬಂದ್ರೆ ಏನು ಅವ್ರಿಗೆ ರಾಜಕೀಯ ಅವ್ರಿದ್ರೆ ಆಗೋದು, ಅವ್ರು ಇಲ್ಲ, ಅವ್ರ ಮಕ್ಕಳಿಗೆ ಏನೂ ನಾಲೆಜ್ ಇಲ್ಲ ಅದ್ರ ಬಗ್ಗೆ. ಚರಂತಿ ಮಠ ಸಾಹೇಬ್ರು ಬಂದ್ರೇ ನಮಗೆಲ್ಲ ಅನುಕೂಲ. ಡ್ಯಾಮ್ ಗೀಮ್ ಹೈಟ್ ಮಾಡಿ ನಮ್ಮ ಹಳೆ ಮುಳುಗಡೆ ಎಲ್ಲ ಮಾಡೋದ್ರಿಂದ ಉಪಯೋಗ ಭಾಳ ಇದೆ. ಸಾಹೇಬರು ಬರಬೇಕು ಅವರೇ. ಈಗ ಸರ್ಕಾರ, ಇದು ರಾಜ್ಯ ಸರ್ಕಾರ ಇದೆ, ಕಾಂಗ್ರೆಸ್ ಸರ್ಕಾರ ಇದೆ. ಸಹಜವಾಗಿ ಸರ್ಕಾರದ ಸಚಿವರೆಲ್ಲ ಬಂದು ಕೂರ್ತಾರೆ, ಶಾಸಕರು ಬರ್ತಾರೆ. ಈಗ ದುಡ್ಡಿನ ಹೊಳೆ ಹರಿಯುತ್ತೆ, ಈ ರೀತಿಯ ಚರ್ಚೆಗಳೆಲ್ಲ ನಡೀತಾ ಇದೆ. ಸೊ ದುಡ್ಡಿಗೆ ಏನಾದರೂ ಜನ ಮೊರಳಾದರೆ ಚುನಾವಣೆಗಳು ನಡೆಯೋದು ಹಾಗೆ. ಕಾಂಗ್ರೆಸ್ ಅದನ್ನು ಮಾಡ್ಯಾರಲ್ರಿ, ಮರಳಾಗಿ ಅವ್ರು ಪೇಚಾಡಕತ್ತಾರೆ ರೀ. ಎಲ್ಲ ಬಸ್ ಗೀಸ್ ಫುಲ್ ಆಗಿ ಎಲ್ಲ ಜನರಿಗೆ ಮೋಸ ಮಾಡಿದ್ದಾರೆ. ಅದು ಜನರಿಗೆ ಪ್ರಜ್ಞೆ ಬಂದಿದೆ, ನಾವು ಕಾಂಗ್ರೆಸ್ ಬಿಡ್ಬೇಕು, ಈಗ BJPಗೆ ವೋಟ್ ಮಾಡಬೇಕು, ಸಾಹೇಬ್ರು ಅಂತಂದ್ರೇ ಕೆಲಸ ಆಗೋದು ಇಲ್ಲಿ ಬಾಗಲಕೋಟೆಯಲ್ಲಿ ಅಂತೇಳಿ ಜನರ ಭಾವನೆ ಬಂದಿದೆ. ಅದು ಮೇಟಿಯಿಂದ ಏನು ಕೆಲಸ ಇಲ್ಲ. ಕಳೆದ ಬಾರಿ 2023ರಲ್ಲಿ HY ಮೇಟಿ ಅವ್ರು ಗೆದ್ದಿದ್ರು. ಸೊ ಈ ಬಾರಿ ಬದಲಾವಣೆ ಆಗುತ್ತೆ ಅಂತ ಭಾವಿಸ್ತೀರಾ? ಯಾವ ಕಾರಣಕ್ಕಾಗಿ ಬದಲಾವಣೆ? ಈಗ ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತ ಹೇಳುತ್ತೆ ರಾಜ್ಯ ಸರ್ಕಾರ. ಸೊ ಗ್ಯಾರಂಟಿ ಎಲ್ಲ ವರ್ಕ್ ಆಗುತ್ತೆ ಅಂತೀರಾ? ಗ್ಯಾರಂಟಿ ಏನೂ ವರ್ಕ್ ಆಗಲ್ಲ, ಎಲ್ಲ ಜನರಿಗೆ ಮೋಸ ಮಾಡಿದ್ದಾರೆ ಅವರು. ಗ್ಯಾರಂಟಿ ಒಂದು ಪೈಸಾ ವರ್ಕ್ ಇಲ್ಲ ಇಲ್ಲಿ ಬಾಗಲಕೋಟೆಯಲ್ಲಿ. ಎಲ್ಲ ಸಾಹೇಬ್ರು ಇದ್ದರೇ ಕೆಲಸ ನಮ್ಮಲ್ಲಿ. ಚರಂತಿ ಮಠ ಸಾಹೇಬ್ರು ಇದ್ದರೇ ವರ್ಕ್ ಆಗೋದು. ಮೇಟಿ ಅವರು ಬಂದರೆ ಏನೂ ಒಂದು ಪೈಸಾ ವರ್ಕ್ ಇಲ್ಲ. ಬರೀ ಗ್ಯಾರಂಟಿ ಅಂತ ಮೋಸ ಮಾಡಿ ಜನರಿಗೆ ಮರಳು ಮಾಡಿದ್ದಾರೆ. ಈಗ 2,000 ರೂಪಾಯಿ ಕೊಡ್ತಾರೆ ಸರ್, ಏನು ಉಪಯೋಗ ರೀ? ನಮ್ದು ಎಲ್ಲ ದಂಧ ಹಾಳಾಗಿದೆ. ಅವ್ರು ಕೊಟ್ಟು ಎಲ್ಲ ಜನರಿಗೆ ಉದ್ಯೋಗ ಇಲ್ಲ. ಉದ್ಯೋಗ ನಾವು ಹುಡುಕ್ಬೇಕಂದ್ರೆ 400 ರೂಪಾಯಿ ಪಗಾರ ಕೊಟ್ಟರು ಜನರು ಬರ್ತಾಯಿಲ್ಲ. ನಮ್ಗೆ ಕಾಂಗ್ರೆಸ್ಸಿಂದ ದುಡ್ಡು ಬರ್ತಾಯಿದೆ, ನಾವ್ಯಾಕೆ ಇದು ಮಾಡಬೇಕು ಅಂತಾರೆ. ಅದು ಬಂದು ಸಾಹೇಬ್ರು ಬಂದ್ರೇ ನಮ್ಮ ರೋಡು ಲೈಟು ಎಲ್ಲ ವರ್ಕ್ ಚೆನ್ನಾಗಿ ಆಗೋದು. ಅವ್ರು ಬಂದ್ರೇ ಅಭಿವೃದ್ಧಿ. ನಮ್ಮದು ಬಾಗಲಕೋಟೆಯಲ್ಲಿ ದಂಧ ಇಲ್ಲ, ಮೊದಲು ಎಲ್ಲ ಸ್ಲ್ಯಾಕ್ ಆಗಿಬಿಟ್ಟಿದೆ. ಸಾಹೇಬ್ರು ಬಂದರೆ ಇಲ್ಲಿ ನಮ್ಮಲ್ಲಿ ಒಕ್ಕಟ್ಟು ಮಾಡಿದರೆ ದಂಧ ಆಗೋದು. ಅವರೇ ಸಾಹೇಬ್ರು ಬಂದ್ರೆ ಒಳ್ಳೆಯದು ನಮಗೆ, ನಮ್ಮ ಅಭಿಪ್ರಾಯ. ಸರ್ ನೀವೇನು ಹೇಳ್ತೀರಿ? ಬಾಗಲಕೋಟೆಯಲ್ಲಿ ಈಗ ಉಪಚುನಾವಣೆ ಬಂದಿದೆ HY ಮೇಟಿ ಅವ್ರ ನಿಧನದಿಂದ. ಸೊ ಯಾರು ಗೆಲ್ಬೋದು, ಏನು ಹೇಳ್ತೀರಿ? ಚರಂತಿ ಮಠ ಅವ್ರಿಗೆ ಗೆಲ್ದವ್ರು. ಅವರ ಬರ್ಬೇಕು. ಓಕೆ, ಅವ್ರು ಬಂದರೆ ಕೆಲಸ ಆಗುತ್ತೆ. ಇದು ಉಳ್ಕಾದ ಈಗೇನು ಎಲ್ಲ ಹಾಳು ಹಚ್ಚಾರ. ಈಗ ಗೌರ್ಮೆಂಟ್ ಗೌರ್ಮೆಂಟ್ದಾರ ಹಾಳು ಹಚ್ಚಾರ. ಈಗ ಏನು ಹಾಳು ಹಚ್ಚಿದ್ದಾರೆ ಸರ್? 2,000 ಅವ್ರಿಗೆ ಕೊಟ್ಟೆ, ಇವ್ರಿಗೆ ಕೊಟ್ಟು ಕಾಸು ನಮ್ದು ಹಿಡಿತಾರೆ ಹೊಳ್ಳಿ. ಅದು ನಮ್ಗೆ ಬುದ್ಧಿ ಇಲ್ಲ ಮೊದಲು, ಮೇನ್ ನಮಗೆ ಬುದ್ಧಿ ಇಲ್ಲ. ಜನರು ನಮಗೆ ಬುದ್ಧಿ ಇಲ್ಲ ಮೊದಲು ಅವ್ರಿಗೆ. ಅದು ಕೊಡೋರು ಹೇಳ್ತಾರೆ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ, ಬಸ್ಸಲ್ಲೆಲ್ಲ ಫ್ರೀಯಾಗಿ ಓಡಾಡಕ್ಕೆ ಬಿಟ್ಟಿದ್ದೀವಿ. ಹಾಳು ಹಚ್ಚಾರ. ಗಾಡಿನೂ ಎಲ್ಲಿ ಬೇಕು ಅಲ್ಲೇ ನಿಂತಾವಲ್ಲ. ಈಗ ಕೆಟ್ಟವು ಮಾಡ್ಯಾವಂತ ಬರೋರಿಗೆ ಹೋಗೋರಿಗೆ ತೊಂದರೆ ಆಗೈತಿ, ಕೆಲ್ಸಕ್ಕೆ ಬರೋರಿಗೆ ತೊಂದರೆ ಆಗೈತಿ. ಭಾಳ ಮಂದಿ ಸತ್ತಿದ್ದಾರೆ ಗಾಡಿಯಲ್ಲಿ. ಅದು ಮಾಡಿ ಏನು ಉಪಯೋಗ? ಅದ ಬಗ್ಗೆ ಸಾದಿ ಹುಡ್ರಿಗೆ ಏನಾರ ಫ್ರೀ ಕೊಟ್ಟಿದ್ರೆ ಅದೊಂದು ಉಪಯೋಗ ಆಕ್ಯತ್ತ. ಇವೆಲ್ಲ ಕೊಟ್ಟು ಕಾಸು ಮುದುಕರು ಬರೋಕೆ ಅಡ್ಡಾಡಿ ಕಾಸು ಗಾಡಿಯಾಗ ಬೀಳಕತ್ತಾರ. ಗಾಡಿ ಒಳಗೆ ಹತ್ತುವಾಗನೇ ಬೀಳ್ತಾರೆ. ಮತ್ತು ಅದು ಏನು ಮಾಡ್ದಂಗೆ ಆಯ್ತು ಅವ್ರು? ನಮಗೆ ಬುದ್ಧಿ ಇಲ್ಲ. ಯಾಕಂದ್ರೆ ಈಗ ಅದು ಕೊಡ್ತಾರಲ್ಲ, ಹೆಂಗೆ ಕೊಡ್ತಾರೆ? ಅವ್ರು ಮಣಿದಾಗ ಕೊಡ್ತಾರೆ, ಹೊಳ್ಳಿ ನಮ್ದೇ ಇರ್ಬೇಕಲ್ಲ ಅವರು. ನಮ್ದು ಹಿಡ್ದಾಗ ಕೊಡ್ತಾರೆ ಅವರು. ಮತ್ತು ಸರ್, ಸೊ ಹಾಗಾಗಿ ಈ ಬಾರಿ ಹಾಗಾದ್ರೆ ಜನ ಬದಲಾವಣೆ ಮಾಡ್ತಾರೆ ಅಂತ ಬದಲಾವಣೆ ಆಗತ್ತೈತ್ರಿ, ಆಗಬೇಕು. ಈಗ ಅಲ್ಲಿ ಕಾಂಗ್ರೆಸ್ಸಿಂದ ಮೇಟಿ ಅವ್ರ ಮಗನಿಗೆ ಟಿಕೆಟ್ ಕೊಟ್ಟಿದ್ದಾರೆ, ಉಮೇಶ್ ಮೇಟಿ ಅಂತೇಳಿ. ಅವ್ರು ಏನು ಮಾಡ್ಯಾರ ಅಂತ ಎಲ್ಲ ಗೊತ್ತಾಗೈತೆ ಹೇಳ್ರಿ. ಅವ್ರು ಏನು ಮಾಡ್ಯಾರ, ಏನು ಬಿಟ್ಟಾರ ಅನ್ನೋದು ಎಲ್ಲ ಗೊತ್ತಾಗೈತಿ. ಮತ್ತು ಗೊತ್ತಾಗಿಂದ ಆಟೋಮೆಟಿಕ್ ಆಗಿ ಆಗುತ್ತೆ ಅದು. ಈಗ ಅವ್ರ ಮಗಳು ಬಾಯ ಕಮಿಟಿ ಎಲ್ಲ ಕಣ್ಣೀರು ಹಾಕ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ನಮ್ಮ ತಂದೆಯವ್ರು ಸತ್ತೋಗಿದ್ದಾರೆ ಅಂತೇಳಿ. ಹತ್ರ ಬರ್ದೈತ್ರಿ. ಮೊದಲು ಕೆಲಸ ಬೇಕಲ್ಲ. ಮೊದಲು ಮೇನ್ ಕೆಲಸ ನೋಡ್ಕಸ್ ಇದು ಮಾಡ್ತಾರೆ. ಅಳ್ತಾರಂದ್ರೆ ಆಗೋದೈತ್ರಿ. ಅದು ಏನು ಹಾಕಂಗಿಲ್ಲ. ಜನ ಕಣ್ಣೀರಿಗೆ ಮರಳಾಗಿ ಏನಾರು ಓಟ್ ಹಾಕ್ತಾರೆ ಅನುಕಂಪದ ಆಧಾರದ ಮೇಲೆ? ಏನಿಲ್ಲ, ಹಂಗೇನಿಲ್ರಿ. ಅದು ತಿಳಿದಾದವು ಏನಾರು ಮಾಡ್ಬೋದು, ತಿಳಿದಾವ ಹೆಂಗೆ ಮಾಡೋಕ್ಕೆ ಹೋಗಿಲ್ಲ. ಈಗ ಹೆಂಗೆ ಏನು ತಿಳಿದಿರ್ತದೆ, ತಿಳಿದಾರೆ ಏನು ಮಾಡೋಕ್ಕೂ ಹೋಗಿಲ್ಲ. ಈಗ ಅವ್ರದ್ದು ಸರ್ಕಾರ ಇದೆ, ಸಚಿವರೆಲ್ಲ ಬಂದು ಕೂತಿದ್ದಾರೆ. RB ತಿಮ್ಮಾಪುರ ಅವರು, ಸತೀಶ್ ಜಾರಕಿಹೊಳಿ ಅವರು, ಶಾಸಕರೆಲ್ಲ ಬಂದು ದುಡ್ಡು ಹಂಚ್ತಾರೆ ಅಂತೇಳಿ ಎಲ್ಲ ಆರೋಪ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ವಿಜೇಂದ್ರ ಅವರು ಹೇಳಿದ್ದಾರೆ ಸೂಟ್ಕೇಸ್ ಬರುತ್ತೆ ಇಲ್ಲಿಗೆ ಅಂತೇಳಿ. ಸೊ ಜನ ದುಡ್ಡಿಗೆ ಮರಳಾಗ್ತಾರೆ ಅಂತೀರಾ? ಹಂಗಾಗೈತೆ ಮತ್ತೆ ಹೇಳ್ತನಲ್ಲ, ಹಂಗಾಗೈತೆ. ದುಡ್ಡಿಗೆ ಮರಳಾಗೈತೆ ತುಂಬಿಸೋದು. ಮತ್ತು ಜನದ ಯಾರಲ್ಲಿ ಅವರಲ್ಲಿ ಅವ್ರು ಕೊಡದೈತೆ, ಮನುಷ್ಯ ಕರ್ಕೊಂಬರ್ದೈತೆ, ಅಡ್ಡಾಡ್ದೈತೆ. ಅದ ಮತ್ತೊಂದು ಏನಿಲ್ಲ, ಏನಾಗಂಗಿಲ್ಲ ರೀ ಕೆಲಸ. ದುಡ್ಡಿಗೆ ಮತ್ತೆ ಮರಳುತ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಜನ ಮತ್ತೆ ದುಡ್ಡು ತಗೊಂಡು ಓಟ್ ಹಾಕ್ತಾರೆ ಅಂತ ಭಾವಿಸ್ತೀರಾ? ಹಂಗಾಗೈತೆ ರೀ ಅದಕ್ಕೆ. ಮತ್ತು ಯಾವ ತೊಗೊಂಡ್ರು ಅವ್ರಿಗೆ ಹಾಕ್ತಾರಂತ ಗ್ಯಾರಂಟಿ ಇಲ್ರಿ.
ಅದು ಹೆಚ್ಚಕ್ಕೆ ಹಾಕ್ಬೇಕು ಹಾಕ್ತಾರೆ ಅದೇನು ರೊಕ್ಕ ತೊಗೊಂಡ್ರೆ ಹಾಕ್ತಾರೆ ಅನ್ನೋದು ಗ್ಯಾರಂಟಿ ಇಲ್ರಿ ಇಲ್ಲ ಅಲ್ಲ ಇಲ್ಲ ಇಲ್ಲ